ರಾಜ್ಯದ ಜಿಲ್ಲಾಸ್ಪತ್ರೆಗಳಲ್ಲಿ ಕೊರೋನಾಗೆ ಕಡಿವಾಣ ಹಾಕೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಅದೊಂದು ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ ಕೋವಿಡ್ ಬಗ್ಗೆ ಕೇರ್ಲೆಸ್ ಮಾಡಲಾಗ್ತದೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇಡೀ ದೇಶದಲ್ಲಿ ಕೊರೋನಾದ ಹೊಸ ರೂಪಾಂತರಿ ಆತಂಕ ಮೂಡಿಸಿದೆ. ರಾಜ್ಯದಲ್ಲೂ ಭೀತಿ ಸೃಷ್ಟಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಿವೆ. ಹೇಗಿದ್ರೂ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಎರಡು ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಅಧಿಕಾರಿಗಳ ನಡುವೆ ಸಮನ್ವಯದ ಕೊರತೆ ಉಂಟಾಗಿದೆ. ಇದರಿಂದ ಕೋವಿಡ್ ವಾರ್ಡ್ ನಿರ್ಮಿಸುವ ವಿಷಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸ್ವತಃ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಹೇಶ್ ಪತ್ರ ಬರೆದಿದ್ದು ಮೊದಲು ಐಸೋಲೇಷನ್ ವಾರ್ಡ್ ಮೀಸಲಿಡುವಂತೆ ಎಚ್ಚರಿಸಿದ್ದಾರೆ. ಕೋವಿಡ್-19 ಡೆಸ್ಟಿನೇಟೆಡ್ ಹಾಸ್ಪಿಟಲ್ ಅಂತ ಮಾಡ್ಕೊಂಡು ಅಲ್ಲಿ ಟೋಟಲ್ 150 ಬೆಡೆಡ್ ಹಾಸ್ಪಿಟಲ್ ಇದೆ. ಅದರಲ್ಲಿ 130 ಐಸೋಲೇಟೆಡ್ ಬೆಡ್ ಹಾಸ್ಪಿಟಲ್ ಇದೆ ಮತ್ತು 20 ICU ಬೆಡೆಡ್ ಇದೆ. ಮತ್ತು ಆಕ್ಸಿಜನ್ಗೋಸ್ಕರ 6 KL ಟ್ಯಾಂಕ್ ಇದೆ ಮತ್ತು ಜಂಬೂ ಸಿಲಿಂಡರ್ಸ್ ಇದೆ ಮತ್ತು PSA ಪ್ಲಾಂಟು ಇದೆ.